ಹಾಯ್, ವೆಲ್ಕಮ್ ಬ್ಯಾಕ್ ಟು ರಾಮನ್ ಟ್ಯುಟೋರಿಯಲ್ಸ್. ಈ ದಿನ ನಾವು ಲಿಟರೇಟ್ ಟರ್ಮ್ಸ್ ಬಗ್ಗೆ ಇನ್ ಇಂಗ್ಲಿಷ್ ಪೊಯೆಟ್ರಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಲೆಟ್ಸ್ ಡಿಸ್ಕಸ್ ಇನ್ ಡೀಟೇಲ್ ಆಗಿ ಈ ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಇದು ನಿಮ್ಮ HSTR ಗೆ, GPSTR ಗೆ, PU ರಿಕ್ರೂಟ್ಮೆಂಟ್ ಗೆ ತುಂಬಾ ಮತ್ತು KSET ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. This session is all about mastering literary terms in English poetry. Especially we are going to focus on sonnet form, ಮತ್ತೆ ode, ಹಾಗೇನೆ LG, ಡ್ರಾಮಾಟಿಕ್ ಮೊನೋಲಾಗ್, ಈ ರೀತಿ ಫಾರ್ಮ್ಸ್ ಬಗ್ಗೆ, ಅವರ ಹಿಸ್ಟ್ರಿ, ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಬಗ್ಗೆ we are going to focus in this class through questions. MCQs ಮೂಲಕ ಡಿಸ್ಕಸ್ ಮಾಡೋಣ. ಫಸ್ಟ್ ಕ್ವಶನ್ ನಿಮ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ದ ಸಾನೆಟ್, as you know, it's a 14 line poem. 14 ಲೈನ್ ಒಂದು ಪೊಯಮ್ ಅನ್ನು ನಾವು ಸಾನೆಟ್ ಅಂತ ಕರಿತೀವಿ. ಇದು ಸಾನೆಟ್ ಅಲ್ಲಿ ಪೆಟ್ರಾರ್ಕನ್ ಸಾನೆಟ್ ಮತ್ತೆ ಶೇಕ್ಸ್ಪಿಯರ್ ಸಾನೆಟ್ ಫಾರ್ಮ್ಸ್ ಗಳೆಲ್ಲ ಇದೆ. ಈ ಒರಿಜಿನಲಿ ಈ ಸಾನೆಟ್ ಫಾರ್ಮ್ ಎಲ್ಲಿ ಒರಿಜಿನೇಟೆಡ್ ಆಗಿದ್ದು, ಎಲ್ಲಿ ಅನ್ನುವಂತ ಕ್ವಶನ್ ಇದೆ. ನಿಮ್ಮ ಆಪ್ಷನ್ಸ್ ಈ ರೀತಿ ಇದೆ: ಇಂಗ್ಲೆಂಡ್ ಇನ್ 16th century, ಇಟಲಿ ಇನ್ 13th century, ಫ್ರಾನ್ಸ್ ಇನ್ 18th century, ಜರ್ಮನಿ ಇನ್ 19th century. ಆನ್ಸರ್ ಮಾಡಿ. Okay, just a second. The right answer ಏನಿದೆ, originated in Italy in 13th century. Let's know in detail ಆಗಿ ತಿಳ್ಕೊಳ್ಳೋದಾದ್ರೆ, ಈ ಫಾರ್ಮ್ 14 ಲೈನ್ ಫಾರ್ಮ್ ಏನಿದೆ, ಸಾನೆಟ್ ಫಾರ್ಮ್, ಇದು ಆರಿಜಿನೇಟೆಡ್ ಇನ್ ಇಟಲಿ. ಅದರಲ್ಲೂ ಕೂಡ ಇನ್ ದ ಕೋರ್ಟ್ ಆಫ್ ಸಿಸಿಲಿಯನ್ ಕೋರ್ಟ್ ಆಫ್ ಫೆಡ್ರಿಕ್ ಸೆಕೆಂಡ್ ಅನ್ನುವಂತ ರೂಲರ್, ಸಿಸಿಲಿಯನ್ ಡೆನೆಸ್ಟಿಯ ಒಂದು ಸಿಸಿಲಿಯನ್ ಕೋರ್ಟ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ದ ಕ್ರಿಯೇಟರ್ ಅಥವಾ ಇನ್ವೆಂಟರ್ ಆಫ್ ದಿಸ್ ಫಾರ್ಮ್ ನ ನಾವು ಗಿಯಾಕೋಮೋ ದ ಲೆಂಟಿನಿ ಅಂತ ಗುರುತಿಸಬಹುದು. ಬಟ್ ಪೆಟ್ರಾರ್ಕ್ ಮೇಡ್ ಇಟ್ ವೆರಿ ಪಾಪ್ಯುಲರ್. ಓಕೆ, ಹಾಗಾಗಿ ಸಿಸಿಲಿ ಕೋರ್ಟ್ ಹಾಗೆ ಗಿಯಾಕೋಮೋ ದ ಲೆಂಟಿನಿ ಏನಿದೆ, ಈ ಟರ್ಮ್ಸ್ ನೆನ್ಸ್ಕೊಳ್ಳಿ. ಬಟ್ ಪಾಪ್ಯುಲರ್ ಮಾಡಿದ್ದು ಪೆಟ್ರಾರ್ಕ್. ಇಂಥದೇ ಅದರ್ ನಾವು ಇಟಾಲಿಯನ್ ಆರಿಜಿನ್ ಫಾರ್ಮ್ಸ್ ನೋಡೋದಾದ್ರೆ, ಟೆರ್ಜಾ ರೀಮಾ ಅನ್ನುವಂತ ಒಂದು ಫಾರ್ಮ್ ಅನ್ನ ಇವರು ಮಾಡ್ತಾರೆ. ಇದು ಇಂಟರ್ಲಾಕಿಂಗ್ 3 ಲೈನ್ ಸ್ಟ್ಯಾಂಜಸ್. ಡಾಂಟೆ ಇದನ್ನ ಡೆವಲಪ್ ಮಾಡ್ತಾರೆ. ಇಂಟರ್ಲಾಕಿಂಗ್ ಅಂದ್ರೆ ಏನು ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಇಂಟರ್ಲಾಕಿಂಗ್ ರೈಮ್ ಫಾರ್ಮ್ಸ್ ಅಂತ ಬರುತ್ತೆ. ಹೇಗೆ ಇಂಟರ್ಲಾಕಿಂಗ್ ರೈಮ್ ಫಾರ್ಮ್ಸ್ ಆಗುತ್ತೆ ಅದನ್ನ ನಾನು ಹೇಳ್ತೀನಿ. ಹಾಗೆ ಅಟ್ಟವಾ ರೀಮಾ, ಇದೊಂದು 8 ಲೈನ್ ಸ್ಟ್ಯಾಂಜಾ ಆಫ್ ಅಯಂಬಿಕ್ ಪೆಂಟಾಮೀಟರ್. ಈ ಬೊಕಾಸಿಯೋ ಅನ್ನುವಂತಹ ಮತ್ತೊಬ್ಬ ರೈಟರ್ ಅಥವಾ ಪೊಯೆಟ್ ಏನ್ ಮಾಡ್ತಾರೆ, ಅಯಂಬಿಕ್ ಪೆಂಟಾಮೀಟರ್ ಏನಿದೆ, 8 ಲೈನ್ ಸ್ಟ್ಯಾಂಜಸ್ ಅನ್ನ ನಾವು, ಅಯಂಬಿಕ್ ಪೆಂಟಾಮೀಟರ್ ಇಸ್ ವೆರಿ ವೆರಿ ಫೇಮಸ್ ಒಂದು ಮೀಟರ್ ಇದೆ. ಇದನ್ನ ಅಟ್ಟೋವಾ ರೀಮಾ ಅಂತಾರೆ. ಇದು ಕೂಡ ಇದರ ಆರ್ಜಿನ್ ಕೂಡ ಇರೋದು ಇಟಲಿಯಲ್ಲಿ. ಹಾಗೆ ಮ್ಯಾಡ್ರಿಗಲ್ ಅನ್ನುವಂತ ಒಂದು ಶಾರ್ಟ್ ಲಿರಿಕಲ್ ಪಾಲಿಫೋನಿಕ್ ವರ್ಸ್ ಫಾರ್ಮ್ ಕೂಡ ಡೆವಲಪ್ ಆಗಿದ್ದು ಇಟಲಿಯಲ್ಲಿ. ಟೆರ್ಜಾ ರೀಮಾ, ಅಟ್ಟೋವಾ ರೀಮಾ ಹಾಗೆ ಮ್ಯಾಡ್ರಿಗಲ್, ಇವು 3 ಫಾರ್ಮ್ ಅದರ್ ದ್ಯಾನ್ ಸಾನೆಟ್ ಅಂದ ಹಾಗೆ ಇವುಗಳು ಕೂಡ ಆಗಿದೆ. ಲೆಟ್ಸ್ ನೋ ಮೋರ್ ಇನ್ ಡೀಟೇಲ್ ಅಬೌಟ್ ಈ ಸಾನೆಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಹೂ ಈಸ್ ಕನ್ಸಿಡರ್ಡ್ ಆಸ್ ದ ಫಾದರ್ ಆಫ್ ಇಂಗ್ಲಿಷ್ ಸಾನೆಟ್ ಫಾದರ್ ಅಂತ ಯಾರು ಕರಿತೀವಿ? ವಿಲಿಯಂ ಶೇಕ್ಸ್ಪಿಯರ್, ಜಾನ್ ಡನ್, ಸರ್ ಥಾಮಸ್ ವ್ಯಾಟ್, ಎಡ್ಮಂಡ್ ಸ್ಪೆನ್ಸರ್. ನೋಡಿ, ಇಲ್ಲಿ ಸರ್ ಥಾಮಸ್ ವ್ಯಾಟ್ ಏನಿದೆ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸರ್ ಥಾಮಸ್ ವ್ಯಾಟ್ ಏನ್ ಮಾಡ್ತಾರೆ, ಹಿ ಇಂಟ್ರೊಡ್ಯೂಸ್ಡ್ ಸಾನೆಟ್ ಫಾರ್ಮ್ ಟು ಇಂಗ್ಲೆಂಡ್ ಇನ್ 16th century ಟೈಮ್ ಅಲ್ಲಿ ಇವರು ಇಂಗ್ಲೆಂಡ್ ಅಲ್ಲಿ ಈ ಸಾನೆಟ್ ಫಾರ್ಮ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಓಕೆ, ಅರ್ಲ್ ಆಫ್ ಸರ್ರೆ ಅಂತ ಇರ್ತಾರೆ, ಅವ್ರ ಜೊತೆಗೆ ಇವರು ಮಾಡ್ತಾ ಹೋಗ್ತಾರೆ. ನೋಡಿ, ವ್ಯಾಟ್ ಏನಿದೆ, ಥಾಮಸ್ ವ್ಯಾಟ್,
introduced the sonnet in England in the 16th century by translating, adapting Petrarch. Petrarch ಏನ್ ಮಾಡೆಲ್ ಇತ್ತಲ್ಲ, ಮಾಡೆಲ್ ಆಫ್ ಸಾನೆಟ್ ಫಾರ್ಮ್ ಅನ್ನ ಇವ್ರೇನ್ ಮಾಡ್ತಾರೆ, ಇಂಗ್ಲೆಂಡ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ ಇನ್ 16th century. ಇವರ ಫ್ರೆಂಡ್ ಆ ಟೈಮ್ ಅಲ್ಲಿ ಕಂಪ್ಯಾನಿಯನ್ ಅಂದ್ರೆ ಅರ್ಲ್ ಆಫ್ ಸರ್ರೆ, ಇವರು ಕಂಪನಿ ಇರ್ತಾರೆ. ಹಿಸ್ ವರ್ಕ್ ಲೇಡ್ ಫೌಂಡೇಶನಲ್ ಆರ್ಕಿಟೆಕ್ಚರ್ ಫಾರ್ ದ ಫಾರ್ಮ್ ವಿಚ್ ವಾಸ್ ಲೇಟರ್ ಡೆವಲಪ್ಡ್ ಬೈ ಶೇಕ್ಸ್ಪಿಯರ್. ಅಂಡ್ ವಿ ನೋ ಶೇಕ್ಸ್ಪಿಯರ್ ಸಾನೆಟ್ಸ್ ಅಂತ ವೆರಿ ಫೇಮಸ್. ಒಂದು 154 ಸಾನೆಟ್ಸ್ ಅನ್ನ ಹಿ ಹ್ಯಾಸ್ ರಿಟರ್ನ್, ಶೇಕ್ಸ್ಪಿಯರ್ ರಿಟರ್ನ್ ಮಾಡಿದ್ದಾರೆ. ಹಾಗಾಗಿ ಇದು ಶೇಕ್ಸ್ಪಿಯರಿಯನ್ ಸಾನೆಟ್ ಫಾರ್ಮ್ ಅಂತೀವಿ. ಆಕ್ಚುಲಿ ಇದನ್ನ ಡೆವಲಪ್ ಮಾಡಿದ್ದು ಇಂಗ್ಲಿಷ್ ಅಲ್ಲಿ ಸಣ್ಣ ಚೇಂಜಸ್ ಜೊತೆಗೆ ಇಂಟ್ರೊಡ್ಯೂಸ್ ಮಾಡುವಂತ ಕ್ರೆಡಿಟ್ ಗೋಸ್ ಟು ಸರ್ ಥಾಮಸ್ ವ್ಯಾಟ್ ಅಂಡ್ ಸರ್ ದ ಅರ್ಲ್ ಆಫ್ ಸರ್ರೆಗ್ ಹೋಗುತ್ತೆ. ನಾವು ಲೆಟ್ ಮಿ ರಿಮೈಂಡ್ ಯು, ಜೆಫ್ರಿ ಚಾಸರ್ ನ ಫಾದರ್ ಆಫ್ ಇಂಗ್ಲಿಷ್ ಪೊಯಿಟ್ರಿ ಅಂತ ಕರಿತೀವಿ. ಅಂಡ್ ಹೆನ್ರಿ ಫೀಲ್ಡಿಂಗ್ ಫಾದರ್ ಆಫ್ ಇಂಗ್ಲಿಷ್ ನಾವೆಲ್ ಅಂತ ನಾವು ಹೆನ್ರಿ ಫೀಲ್ಡಿಂಗ್ ಅನ್ನ ಹೇಳ್ತೀವಿ. ಹಾಗೆ ಅಸಿಕಲಸ್ ನ ಫಾದರ್ ಆಫ್ ಟ್ರಾಜಡಿ ಅಂತ ಹೇಳ್ತೀವಿ. ಹೀಗೆ ಫಾದರ್ಸ್ ಆಫ್ ಇಂಗ್ಲಿಷ್ ಫಾರ್ಮ್ ಅಂತ ಬಂದಾಗ ನೀವು ಯು ಕ್ಯಾನ್ ಕನ್ಸಿಡರ್ ದೀಸ್ ಥಿಂಗ್ಸ್ ಆಲ್ಸೋ, ಇವನು ಕೂಡ ಕನ್ಸಿಡರ್ ಮಾಡಿ. Who experimented with Spencerian sonnet, which uses rhyme scheme AB, AB, BC, BC, CD, CD, EE. ನೋಡಿ ಇಂಟರ್ಲಾಕಿಂಗ್ ಅನ್ನ ನೋಡ್ಬೋದು. ಇಂಟರ್ಲಾಕಿಂಗ್ ಅಂತಂದ್ರೆ AB, AB ಇದೆ, ಈ ಕೊನೆಯ ಇದೇನಾಗುತ್ತೆ ರೈಮ್, ಈ ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಗೆ ರೈಮ್ ಆಗ್ತಾ ಹೋಗುತ್ತೆ. BC, BC, BC ಅಂತ ಈ ಸಿ ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಜೊತೆಗೆ ಏನಾಗುತ್ತೆ ಇಂಟರ್ಲಾಕಿಂಗ್ ಹೋಗ್ತಾ ಹೋಗುತ್ತೆ. ಕೊನೆಗೆ ಇದು ಸೆಪರೇಟ್ ಆಗಿ ಎಂಡ್ ಆಗುತ್ತೆ. ಇದು ಇಂಟರ್ಲಾಕಿಂಗ್ ಅಂತ ಕರೀತಾರೆ. ಇದನ್ನ ಸ್ಪೆನ್ಸಿಯರನ್ ಸಾನೆಟ್ ಫಾರ್ಮ್ ಅನ್ನ ಹೂ ಎಕ್ಸ್ಪೆರಿಮೆಂಟೆಡ್ ವಿತ್ ಸ್ಪೆನ್ಸಿಯರನ್ ಸಾನೆಟ್ ಫಾರ್ಮ್ ಅಂತ ಕರೀತಾರೆ. ರೈಮ್ ಸ್ಕೀಮ್ ಇದೆ ಆಕ್ಚುಲಿ. ಈ ರೈಮ್ ಸ್ಕೀಮ್ ಅನ್ನ ಯಾರು ಎಕ್ಸ್ಪೆರಿಮೆಂಟ್ ಮಾಡಿದ್ರು? ಜಾನ್ ಮಿಲ್ಟನ್, ಎಡ್ಮಂಡ್ ಸ್ಪೆನ್ಸರ್, ಜಾನ್ ಕೀಟ್ಸ್, ಪರ್ಸಿ ಬಿ ಶೆಲ್ಲಿ, ಬಿ ಶೆಲ್ಲಿ ಅಂತ ಕರಿತೀವಿ. ಇದು ರೈಟ್ ಆನ್ಸರ್ ಎಡ್ಮಂಡ್ ಸ್ಪೆನ್ಸರ್. ಎಡ್ಮಂಡ್ ಸ್ಪೆನ್ಸರ್ ಏನ್ ಮಾಡ್ತಾರೆ, ಈ ಯೂನಿಕ್ ಸಾನೆಟ್ ಫಾರ್ಮ್ ಅನ್ನ ಕ್ರಿಯೇಟ್ ಮಾಡಿದಂತಹ ಕೀರ್ತಿ ಎಡ್ಮಂಡ್ ಸ್ಪೆನ್ಸರ್ಗೆ ಹೋಗುತ್ತೆ. ದಟ್ಸ್ ವೈ ವಿ ನೋ ಇಟ್ ಆಸ್ ಸ್ಪೆನ್ಸರಿಯನ್ ಸಾನೆಟ್ ಫಾರ್ಮ್ ಅಂತಾನೆ ಕರೀತೀವಿ. ಇದೊಂದು ಇಂಟರ್ಲಾಕ್ಸ್ ಕ್ವಾಟ್ರೇನ್ ಅನ್ನು ನೋಡ್ಬೋದು. ಇಲ್ಲಿ 3 ಕ್ವಾಟ್ರೇನ್ಸ್ ಇದೆ. ಕ್ವಾಟ್ರೇನ್ ಅಂದ್ರೆ 4 ಲೈನ್ ಸ್ಟ್ಯಾಂಜರ್ಸ್, ಇವನ್ನ ಕ್ವಾಟ್ರೇನ್ ಅಂತ ಕರಿತೀವಿ. ಇವು ಇಂಟರ್ಲಾಕಿಂಗ್ ಇದೆ, ಒಂದು ಜೊತೆ ಇಂಟರ್ಲಾಕಿಂಗ್ ಇದೆ. ಇದನ್ನ ಡೆವಲಪ್ ಮಾಡಿದಂತ ಕ್ರೆಡಿಟ್ ಗೋಸ್ ಟು ಎಡ್ಮಂಡ್ ಸ್ಪೆನ್ಸರ್. ಅವ್ರದ್ದೊಂದು ವರ್ಕ್ ಇದೆ ಅಮೊರಟಿ ಅಂತ. ಅಮೊರಟಿ ಆ ಇದರಲ್ಲಿ ವ್ಯಾಲ್ಯೂಮ್ ಅಲ್ಲಿ ಅವರು ಈ ಎಕ್ಸ್ಪೆರಿಮೆಂಟೆಡ್ ದಟ್ ಒನ್. ಓಕೆ, ಅವರ ರೈಮ್ ಸ್ಕೀಮ್ ಅನ್ನ ನಾವು ನೋಡ್ಬೋದು. ಎ ಬಿ ನೋಡಿ, ಈ ಬಿ ಇಂದ ಎಂಡ್ ಆಗುತ್ತಲ್ಲ, ಈ ಬಿ ಇಂದಾನೆ ನೆಕ್ಸ್ಟ್ ಸ್ಟಾಂಜ ಓಪನ್ ಆಗುತ್ತೆ. ಬಿ ಸಿ ಸಿ ಇಂದ ನೆಕ್ಸ್ಟ್ ಸ್ಟಾಂಜ ಓಪನ್ ಆಗುತ್ತೆ. ಸಿ ಡಿ ಶೇಕ್ಸ್ಪಿಯರ್ ಏನಿದೆ ಅಂತಂದ್ರೆ ಎ ಬಿ ಸಿ ಡಿ ಇ ಎಫ್ ಜಿ ಇದು ಶೇಕ್ಸ್ಪಿಯರ್ ರೈಮ್ ಸ್ಕೀಮ್ ಮಾತ್ರ, ಸಾನೆಟ್ ರೈಮ್ ಸ್ಕೀಮ್ ಮಾತ್ರ. ಸ್ಪೆನ್ಸರ್ದು ಇದು ಇಂಟರ್ಲಾಕಿಂಗ್ ಇದೆ. ಓಕೆ, ಸ್ಪೆನ್ಸಿಯರ್ ಇದರಲ್ಲಿ ಏನಿದೆ ನೋಡಿ, ಎ ಬಿ ಬಿ ಸಿ ಏನಿದೆ, ಈ 9 ಲೈನ್ಸ್ ಏನಿದೆ ಇದನ್ನ ಫೇರಿ ಕ್ವೀನ್ ಅಂತ ಏನಿದೆ, ಆ ಫೇರಿ ಕ್ವೀನ್ ಅಲ್ಲಿ ಎಡ್ಮಂಡ್ ಸ್ಪೆನ್ಸರ್ ಈ ಸ್ಟೈಲ್ ಅನ್ನ ಅವರು ಯೂಸ್ ಮಾಡ್ತಾರೆ. ಇದನ್ನ ಚೈನ್ ರೇಮ್ ಅಥವಾ ಟೆರ್ಜಾ ರೀಮಾ ಅಂತ ಕರೀತಾರೆ. ನೋಡಿ, ಇನ್ನೊಂದು ರೀತಿ ಸ್ಟೈಲ್ ಬರುತ್ತೆ. ಎ ಬಿ ಸಿ ಬಿ ಸಿ ಡಿ ಸಿ, ಇದು ಟೆರ್ಜಾ ರೀಮಾ ಅಥವಾ ಚೈನ್ ರೈಮ್ ಅಂತ ಕರೀತಾರೆ. ರಿಪೀಟಿಂಗ್ ರಿಫ್ರೆನ್ಸ್ ಇಂಟರ್ಲಾಕಿಂಗ್ ಥ್ರೂಔಟ್ 19 ಲೈನ್ಸ್, ಇದೊಂದು ಮತ್ತೊಂದು ಪೊಯಿಟ್ರಿ ಫಾರ್ಮ್ ಇದೆ. ವಿಲೆನೇಲ್ ಇದು ಇಲ್ಲಿ ಇದೇ ಇಂಟರ್ಲಾಕಿಂಗ್ ರೈಮ್ ಸ್ಕೀಮು 19 ಲೈನ್ಸ್ ಅಲ್ಲಿ ನಾವು ನೋಡ್ಬೋದು. ನೆಕ್ಸ್ಟ್ ಕ್ವಶನ್ ಓಡ್ ಬಗ್ಗೆ ಇದೆ. ದ ಓಡ್ ಆಸ್ ಅ ಲಿಟರರಿ ಫಾರ್ಮ್ ಹ್ಯಾಸ್ ಇಟ್ಸ್ ರೂಟ್ಸ್ ಇನ್. ಹಾಗಾದ್ರೆ ಓಡ್ ಅದರ ಲಿಟರರಿ ಫಾರ್ಮ್, ಅದರ ರೂಟ್ಸ್ ಅಥವಾ ಇಟ್ ಒರಿಜಿನೇಟೆಡ್ ಇನ್ ancient Greek and Latin poetry, medieval French ballad, Victorian novels, modern American free verse. ಇದರ ರೂಟ್ಸ್ ಅನ್ನ ನಾವು ಎಲ್ಲಿ
ನೋಡ್ಬೋದು. ಈ ಕ್ವಶನ್ ಓಡ್ ಬಗ್ಗೆ ಇದೆ. ರೈಟ್ ಆನ್ಸರ್ ಆಪ್ಷನ್ ಎ. ಆನ್ಸೆಂಟ್ ಗ್ರೀಕ್ ಮತ್ತೆ ಲ್ಯಾಟಿನ್ ಪೊಯಿಟ್ರಿಲಿ ವಿ ಕ್ಯಾನ್ ಟ್ರೇಸ್ ದ ರೂಟ್ಸ್ ಆಫ್ ಓಡ್. ಓಡ್ ಏನಿದೆ ಆಸ್ ಎ ಪೊಯಿಟ್ರಿ ಫಾರ್ಮ್, ಇದರ ರೂಟ್ಸ್ ಅನ್ನ ನಾವು ಗ್ರೀಕ್ ಮತ್ತೆ ಲ್ಯಾಟಿನ್ ಪೊಯಿಟ್ರಿಲಿ ನೋಡ್ಬೋದು. ಓಕೆ, ನೋಡಿ ಇದು ಎಸ್ಪೆಷಲಿ ಪಿಂಡರ್ ಅಂತ ಬರ್ತಾರೆ, ಗ್ರೇಟ್ ರೈಟರ್. The ode originates from ancient Greece and especially with Pindar. Pindar odes ಅಂತಾನೆ ಫೇಮಸ್, ಅದೊಂದು ಓಡ್ ಸ್ಟೈಲ್ ಇದೆ. ಇವರು ಇದಲ್ದ ಹಂಗೆ ಹೊರಾಸ್ ದ ಅನದರ್ ರೋಮನ್ ಪೊಯೆಟ್, ಅವರು ಕೂಡ ಡೆವಲಪ್ ಮಾಡ್ತಾರೆ. ಅವರ ಓಡ್ ಅನ್ನ ನಾವು ಹೊರಷಿಯನ್ ಓಡ್ ಅಂತ ಕರಿತೀವಿ. ಪಿಂಡೇರಿಯನ್ ಸ್ಟೈಲ್ ಕೂಡ ಒಂದಿದೆ, ಹಾಗೆ ಹೊರಷಿಯನ್ ಓಡ್ ಕೂಡ ಸ್ಟೈಲ್ ಇದೆ. ಇವನ್ನ ಕ್ಲಾಸಿಕಲ್ ಫಾರ್ಮ್ಸ್ ವಿಚ್ ಲೇಟರ್ ಇನ್ಫ್ಲೂಯೆನ್ಸ್ಡ್ ಯುರೋಪಿಯನ್ ಪೊಯಿಟ್ರಿನ ಇನ್ಫ್ಲೂಯೆನ್ಸ್ ಆಗುತ್ತೆ. ಯೂಶಲಿ ಓಡ್ಸ್ ಅಂದ್ರೆ ಏನಪ್ಪಾ, ದೇವರ್ ಡಿಸೈನ್ ಫಾರ್ ಪಬ್ಲಿಕ್ ಸೆಲೆಬ್ರೇಷನ್. ಯಾರನ್ನಾದ್ರೂ ಪಬ್ಲಿಕ್ ಅಲ್ಲಿ ಪ್ರೈಸ್ ಮಾಡೋದಕ್ಕೆ, ಅಥವಾ ನಿಮ್ಮ ತಲೆಯಲ್ಲಿರುವಂತ ಒಂದು ಥಾಟ್ ನ ರಿಫ್ಲೆಕ್ಟ್ ಮಾಡೋದಕ್ಕೆ, ಅದೇ ರಿಫ್ಲೆಕ್ಷನ್ ಆಗಿ ಯೂಸ್ ಮಾಡಬಹುದು. ನೋಡಿ, ಸಿಮಿಲರ್ ರೂಟ್ಸ್ ನಾವು ಕ್ಲಾಸಿಕಲ್ ಆಂಟಿಕ್ವಿಟಿ ರೂಟ್ಸ್ ನೋಡೋದಾದ್ರೆ ಎಪಿಕ್, ಇದು ಕೂಡ ಇದರ ಫೇಮಸ್ ಮಾಡಿದವರು ಹೋಮರ್, ಆಮೇಲೆ ವರ್ಜಿಲ್. ಎಪಿಕ್ ಜಸ್ಟ್ ಲೈಕ್ ರಾಮಾಯಣ ಅಂಡ್ ಮಹಾಭಾರತ, ದೇ ಆರ್ ಗ್ರೇಟ್ ವರ್ಕ್ಸ್, ಎಕ್ಸ್ಟೆಂಡೆಡ್ ನೆರೇಟಿವ್ ಹೆರೋಯಿಕ್ ಡೀಡ್ಸ್ ಅಂತ ಕರಿತೀವಿ ಅವುಗಳನ್ನ, ಎಪಿಕ್ಸ್ ನ. ಹಾಗೆ ಎಲ್ಜಿ, ಇದು ಕ್ಲಾಸಿಕಲ್ ರೂಟ್ಸ್ ಇದೆ ಲ್ಯಾಟಿನ್ ಮತ್ತು ಗ್ರೀಕ್ ಅಲ್ಲಿ. ಎಲ್ಜಿಸ್ ಆರ್ ಮೋರ್ನ್ಫುಲ್ ಅಂಡ್ ಮೆಲಂಕೊಲಿಕ್ ಲೆಮೆಂಟೇಷನ್ಸ್ ಆರ್ ಪೀಸ್ ಆಫ್ ಪೊಯಿಟ್ರಿ ಅಂತ ನಾವು ಕರಿಬಹುದು. ಮತ್ತೊಂದು ಬರುತ್ತೆ ಪ್ಯಾಸ್ಟರಲ್ ಪೊಯಿಟ್ರಿ ಅಂತ. ದೇ ಡೆಪಿಕ್ಟ್ ಶಫರ್ಡ್ ಲೈಫ್ ಅಥವಾ ರೂರಲ್ ಲೈಫ್ ನ ಡೆಪಿಕ್ಟ್ ಮಾಡುತ್ತೆ. ಇವುಗಳ ಥಿಯೋಸಿಟ್ರಸ್ ಮತ್ತೆ ವರ್ಜಿಲ್ ಡೆವಲಪ್ ಮಾಡಿರುವಂತದ್ದು. ನೋಡಿ, ಓಡ್ ಫಾರ್ಮ್ ಅಲ್ಲಿ ನಾವು ಪಿಂಡರ್ ಓಡ್ಸ್ ಮತ್ತೆ ಹೊರಷಿಯನ್ ಓಡ್ಸ್ ಅಥವಾ ರೋಮನ್ ಸ್ಟೈಲ್ ಮತ್ತೆ ಗ್ರೀಕ್ ಸ್ಟೈಲ್ ಅಲ್ಲಿ ಪಿಂಡರ್ ಡೆವಲಪ್ ಮಾಡಿರೋದು ಪಿಂಡರ್ ಓಡ್ಸ್ ಬರುತ್ತೆ. ರೋಮನ್ ಅಂತ ಬಂದಾಗ ಹೊರಷಿಯನ್ ಓಡ್ಸ್ ಕೂಡ ಫೇಮಸ್ ಅಂತ ನಾವು ಹೇಳ್ಬೋದು. ಪಿಂಡರಿಕ್ ಓಡ್ಸ್ ಅಂತ ನಾನು ಈಗ ಹೇಳಿದೆ. Pindaric ode is characterized by a simple uniform stanza pattern, 3 parts strophe, antistrophe, epode, 5-line comic verse, 14-line with a volta. ಯಾವುದು ರೈಟ್ ಆನ್ಸರ್? ಪಿಂಡರಿಕ್ ode ಅಲ್ಲಿ ಅದರ ಪಿಂಡರಿಕ್ ode ಸ್ಪೆಷಲೈಸೇಷನ್ ಏನಪ್ಪಾ ಅಂತ ಕ್ವಶನ್. ಇದರ ರೈಟ್ ಆನ್ಸರ್ 3 parts. ಪಿಂಡರಿಕ್ ode ಅಲ್ಲಿ ಸ್ಪೆಷಲೈಸೇಷನ್ ಏನಪ್ಪಾ ಅಂದ್ರೆ ಅಲ್ಲಿ 3 parts ನೋಡಬಹುದು, ಸ್ಟ್ರೋಪ್, ಆಂಟಿಸ್ಟ್ರೋಪ್ ಮತ್ತೆ ಎಪೋಡ್ ಅಂತ. ಕ್ಲಾಕ್ ವೈಸ್, ಆಂಟಿ ಕ್ಲಾಕ್ ವೈಸ್ ಮತ್ತೆ ಸೆಂಟ್ರಲ್ ಬರೋದು ಎಪೋಡ್. ಇದ್ರ ಬಗ್ಗೆ ನಾನು ಹೇಳ್ತೀನಿ. ಏನಿದು, ಇದು ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಬಳಸ್ತಾರೆ. ನೋಡಿ, ಪಿಂಡರಿಕ್ ಓಡ್ ಏನಿದೆ, which uses a grand, elevated, irregular triadic structure for reflecting Greek choral performance on stage. Usually actors ಏನಿದ್ರು ಅವರು ಕೋರಲ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ರು. ಅವ್ರು ಯೂಶಲಿ 3 ಸ್ಟ್ರಕ್ಚರ್ ಯೂಸ್ ಮಾಡ್ತಾ ಇದ್ರು. ಒಂದು ಸ್ಟ್ರೋಪ್, ಇನ್ನೊಂದು ಆಂಟಿ ಸ್ಟ್ರೋಪ್. ನೋಡಿ, ಆಂಟಿ ಸ್ಟ್ರೋಪ್ ಮತ್ತೆ ಸ್ಟ್ರೋಪ್ ಮತ್ತೆ ಎಪೋಡ್ ಅನ್ನುವಂತಹ ಈ ಸ್ಟೈಲ್ಗಳನ್ನ, ಸ್ಟ್ರೋಪ್ ಅಂದ್ರೆ ಟರ್ನ್ ಅಂತ, ಓಕೆ, ಆಂಟಿ ಸ್ಟ್ರೋಪ್ ಅಂದ್ರೆ ಕೌಂಟರ್ ಟರ್ನ್ ಅಂತ, ಮತ್ತೆ ಎಪೋಡ್ ಅಂದ್ರೆ ಸ್ಟ್ಯಾಂಡಿಂಗ್ ಸ್ಟಿಲ್ ಅಂತ. ಈ ರೀತಿ ಅವ್ರು ಏನ್ ಮಾಡ್ತಾ ಇದ್ರು, ಪರ್ಫಾರ್ಮ್ ಮಾಡುವಾಗ ಅವರು ಸ್ಟ್ರೋಪ್ ಈ ರೀತಿ ಟರ್ನ್ ತಗೊಳ್ತಾ ಇದ್ರು. ಅದಕ್ಕೆ ಆಪೋಸಿಟ್ ಆಗಿ ಇದರಲ್ಲಿ ಕ್ಲಾಕ್ ವೈಸ್, ಆಂಟಿ ಕ್ಲಾಕ್ ವೈಸ್ ಅಂತೆಲ್ಲ ಆ ರೀತಿ ಅವರು ಮಾಡ್ತಾ ಇದ್ರು. ಪರ್ಫಾರ್ಮೆನ್ಸ್ ನ ಈ ರೀತಿ ಅವರು ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ರು. ಇದಲ್ಲದ ಹಾಗೆ ಇದು ತುಂಬಾ ಇರ್ರೆಗ್ಯುಲರ್ ಅಡಾಪ್ಟೇಷನ್ಸ್ ಗಳನ್ನ ನಾವು ಇಂಗ್ಲಿಷ್ ಪೊಯಿಟ್ರಿಲಿ ನೋಡಬಹುದು. ಓಕೆ, ಹಾಗೆ ಹೊರಷಿಯನ್ ಓಡ್ in English was popularized by poets such as Andrew Marvell and Thomas Gray, T.S. Eliot and Ezra Pound, Geoffrey Chaucer and John Gower, W.H. Auden and Dylan Thomas.
ಹೊರಷಿಯನ್ ಓಡ್ ಅನ್ನ ಪಾಪ್ಯುಲರೈಸ್ ಮಾಡಿದಂತ ಪೊಯಟ್ಸ್ ಅನ್ನ ನೀವು ಏನ್ ಮಾಡ್ಬೇಕು, ಟ್ರೇಸ್ ಮಾಡ್ಬೇಕು. ಯು ಹ್ಯಾವ್ ಟು ಟ್ರೇಸ್ ದೆಮ್. ಇಲ್ಲಿ ರೈಟ್ ಆನ್ಸರ್ ಆಂಡ್ರ್ಯೂ ಮಾರ್ವೆಲ್ ಮತ್ತೆ ಅಂಡ್ ಥಾಮಸ್ ಗ್ರೇ. ನಿಮಗೆ ಯೂಶಲಿ ನೋಡ್ದಂಗೆ ಈ ಹೊರಷಿಯನ್ ಓಡ್ಸ್ ಅಂತ ಕರಿತೀವಲ್ಲ, ದೇ ಆರ್ ಮೆಡಿಟೇಟಿವ್ ಇನ್ ನೇಚರ್. ತುಂಬಾ ಕಾಂಟೆಂಪ್ಲೇಟಿವ್ ಅಂತ ಕರಿತೀವಿ ಅಥವಾ ಮೆಡಿಟೇಟಿವ್ ಅಂತ ಕರಿತೀವಿ. ತುಂಬಾ ಗಹನವಾದ ವಿಚಾರಗಳನ್ನ ಇವುಗಳಲ್ಲಿ ಡಿಸ್ಕಸ್ ಮಾಡೋದನ್ನು ನೋಡ್ಬೋದು. ಅಂಡ್ ದೇ ಆರ್ ಪರ್ಸನಲ್ ಲೆವೆಲ್ ಅಲ್ಲಿ ರಿಫ್ಲೆಕ್ಟ್ ಮಾಡುವಂತ ಪೊಯೆಟ್ರಿ. ನೋಡಿ, ಇವುಗಳನ್ನ 17th 18th ಸೆಂಚುರಿಯಲ್ಲಿ ಈ ಮಾರ್ವೆಲ್ ಅಂಡ್ ಥಾಮಸ್ ಗ್ರೇ ಏನ್ ಮಾಡ್ತಾರೆ, ಅವರು 17th and 18th ಸೆಂಚುರಿ ಟೈಮ್ ಅಲ್ಲಿ ಅವನ್ನ ಅಡಾಪ್ಟ್ ಮಾಡ್ಕೊಳ್ತಾರೆ ಇಂಟು ಇಂಗ್ಲಿಷ್. ಇವು ರೆಗ್ಯುಲರ್ ಸ್ಟ್ಯಾಂಜಾ ಪ್ಯಾಟರ್ನ್ ಅನ್ನ ಫಾಲೋ ಮಾಡುತ್ತೆ ಮತ್ತೆ ರಿಫ್ಲೆಕ್ಟಿವ್ ಟೋನ್ ಅನ್ನ ಫಾಲೋ ಮಾಡುತ್ತೆ. ಕೀಟ್ಸ್ ಏನಾಗ್ತಾರೆ, ಕೀಟ್ಸ್ ಇವುಗಳನ್ನ ತುಂಬಾ ಮಾಸ್ಟರಿ ಮಾಡ್ತಾರೆ. ನೋಡಿ, ಟೋನ್ ಇರುತ್ತೆ, ಪಿಂಡರಿಕ್ ಟೋನ್ ಗ್ರ್ಯಾಂಡ್ ಆಗಿರುತ್ತೆ ಮತ್ತೆ ಎಲಿವೇಟೆಡ್ ಆಗಿದ್ರೆ, ಸೇಮ್ ಟೈಮ್ ಹೊರಷಿಯನ್ ಓಡ್ ಕಾಮ್ ಅಂಡ್ ಮೆಡಿಟೇಟಿವ್ ಇರುತ್ತೆ. ಪಿಂಡರಿಕ್ ಓಡ್ಸ್ ದೇ ಮೆಂಟ್ ಫಾರ್ ಪಬ್ಲಿಕ್ ಅಂಡ್ ಕಮೆಮರೇಟಿವ್ ಇರುತ್ತೆ. ವೇರ್ ಹೊರಷಿಯನ್ ಓಡ್ಸ್ ದೇ ಆರ್ ಪ್ರೈವೇಟ್ ಅಂಡ್ ಪರ್ಸನಲ್, ಮೆಂಟ್ ಫಾರ್ ಪರ್ಸನಲ್ ಆಗಿರುತ್ತೆ. ಪಿಂಡರಿಕ್ ಓಡ್ ಇರೆಗ್ಯುಲರ್ ಸ್ಟ್ರಕ್ಚರ್ ಮತ್ತೆ ಟ್ರೈಡಿಂಗ್ ಸ್ಟ್ರಕ್ಚರ್ ನ ಹೇಳಿದಲ್ಲ, ಆ ಸ್ಟ್ರಕ್ಚರ್ ನ ಫಾಲೋ ಮಾಡಿದ್ರೆ ಇದು ರೆಗ್ಯುಲರ್ ಮತ್ತೆ ಯೂನಿಫಾರ್ಮ್ ಸ್ಟ್ಯಾಂಡರ್ಡ್ಸ್ ಅನ್ನ ಫಾಲೋ ಮಾಡುತ್ತೆ. ಅದರಲ್ಲೂ ಕೂಡ ಜಾನ್ ಕೀಟ್ಸ್ ಏನಿದೆ, ಟು ಆಟಮ್ ಏನಿದೆ, ತುಂಬಾ ರಿಫ್ಲೆಕ್ಟಿವ್ ಹೊರಷಿಯನ್ ಸ್ಟೈಲ್ ಅನ್ನು ಫಾಲೋ ಮಾಡುತ್ತೆ. ಹಾಗೆ ಅಲೆಕ್ಸಾಂಡರ್ ಪೋಪ್ ಅವರ ಪೋಯಮ್ ಓಡ್ ಆನ್ ಸಾಲಿಟ್ಯೂಡ್ ಒಂದು ಬೆಸ್ಟ್ ಎಕ್ಸಾಂಪಲ್. ಹಾಗೆ ಆಂಡ್ರ್ಯೂ ಮಾರ್ವೆಲ್ ಅವರದು ಕ್ರಾಮಲ್ಸ್ ರಿಟರ್ನ್ ಅನ್ನುವಂತಹ ಏನಿದೆ, ಅದು ಕೂಡ ವೆರಿ ಫೇಮಸ್. ಆಂಡ್ರ್ಯೂ ಮಾರ್ವೆಲ್ಸ್ ಕ್ರೋಮಲ್ಸ್ ರಿಟರ್ನ್, ಅಲೆಕ್ಸಾಂಡರ್ ಪೋಪ್ಸ್ ಓಡ್ ಆನ್ ಸಾಲಿಟ್ಯೂಡ್, ಜಾನ್ ಕಿಟ್ಸ್ ಟು ಆಟಮ್ ಏನಿದೆ, ದೀಸ್ ಆರ್ ದ ಟಿಪಿಕಲ್ ಎಕ್ಸಾಂಪಲ್ಸ್ ಫಾರ್ ಹೊರಷಿಯನ್ ಓಡ್ಸ್ ಗೆ ಎಕ್ಸಾಂಪಲ್ಸ್ ಅಂತ ನಾವು ಕರಿಬಹುದು. ರೈಟ್. ಹಾಗೇನೆ ಮುಂದಿನ ಕ್ವಶನ್ ಹೋಗೋಣ. ಪಿಂಡರಿಕ್ ಓಡ್ಸ್ ನಿಮಗೆ ಏನಾದ್ರು ಎಕ್ಸಾಂಪಲ್ ಬೇಕಾದ್ರೆ ಓಡ್ ಆನ್ ದ ಡೆತ್ ಆಫ್ ದ ಡ್ಯೂಕ್ ವೆಲ್ಲಿಂಗ್ಟನ್ ಅಂತ ಬರುತ್ತೆ. ಪಿಂಡರಿಕ್ ಓಡ್ಸ್ ಗೆ ಒಂದು ಎಕ್ಸಾಂಪಲ್ ಕೊಡಬೇಕು. ಪಿಂಡರಿಕ್ ಓಡ್ಸ್ ಗೆ ಅಂತಂದ್ರೆ ಓಡ್ ಆನ್ ದ ಡೆತ್ ಆಫ್ ಡ್ಯೂಕ್ ವೆಲ್ಲಿಂಗ್ಟನ್ ಏನಿದೆ, ಇದೊಂದು ಬೆಸ್ಟ್ ಎಕ್ಸಾಂಪಲ್. ಯಾವುದಕ್ಕೆ? ಪಿಂಡರಿಕ್ ಓಡ್ಗೆ ಬೆಸ್ಟ್ ಎಕ್ಸಾಂಪಲ್ ಲಾರ್ಡ್ ಟೆನ್ನಿಸನ್ ಬರೆದಿರುವಂತ ಒಂದು ಪೀಸ್ ಆಫ್ ಪೊಯೆಟ್ರಿ ಅಂತ ನಾವು ಇದನ್ನ ಕರಿಬಹುದು. ಹಾಗೇನೆ ಜಾನ್ ಕೀಟ್ಸ್ he wrote his famous odes including ode to Nightingale during ಯಾವ ಟೈಮ್ ಅಲ್ಲಿ, ಯಾವ ಪೀರಿಯಡ್ ಅಲ್ಲಿ ಜಾನ್ ಕೀಟ್ಸ್ ಅವರು ನಮ್ಮ ಫೇಮಸ್ ಓಡ್ಸ್, ಅದರಲ್ಲೂ ಕೂಡ ಓಡ್ ಆನ್ ಗ್ರೇಷನ್ ಅರ್ನ್ ಇದೆ, ಓಡ್ ಟು ನೈಟಿಂಗೇಲ್, ಸುಮಾರು ಓಡ್ಸ್ ಗಳನ್ನ ಬರೀತಾರೆ. ಅದರಲ್ಲಿ ಓಡ್ ಟು ನೈಟಿಂಗೇಲ್ ಇದೆ, ಇದು ಯಾವ ಪೀರಿಯಡ್ ಅಲ್ಲಿ ಬಂದಿತ್ತು? ಎಲಿಜಬೆಥನ್ ಪೀರಿಯಡ್, ರೆಸ್ಟೋರೇಷನ್ ಪೀರಿಯಡ್, ರೊಮ್ಯಾಂಟಿಕ್ ಪೀರಿಯಡ್, ಮಾಡರ್ನಿಸ್ಟ್ ಪೀರಿಯಡ್. ಜಾನ್ ಕೀಟ್ಸ್ ಅವರ್ ಲೈಫ್ ಶಾರ್ಟ್ ಲೀವ್ಡ್ ಅಂತ ಹೇಳ್ಬೋದು, ಬಟ್ ಹಿ ರೋಟ್ ಮಾರ್ಲಸ್ ಪೊಯೆಟ್ರಿ ಅಂತ ಹೇಳ್ಬೋದು ಡ್ಯೂರಿಂಗ್ ರೊಮ್ಯಾಂಟಿಕ್ ಪೀರಿಯಡ್. ಇವರು ರೊಮ್ಯಾಂಟಿಕ್ ಪೀರಿಯಡ್ ಅಲ್ಲಿ ಬಂದಿರುವಂತಹ ಒಬ್ಬ ರೈಟರು ಜಾನ್ ಕೀಟ್ಸ್, ನೆನಪಿಟ್ಕೊಳ್ಳಿ. ಅವರ 6 ಗ್ರೇಟ್ ಓಡ್ಸ್ ಅನ್ನು ಬರೀತಾರೆ. ಅವರ 6 ಓಡ್ಸ್ ಗಳು ಏನಿದೆ, ಹಿ ರೋಟ್ ಗ್ರೇಟ್ ಓಡ್ಸ್ ಅಂತ ಕರೀತಾರೆ. ಇನ್ 1819 ನಲ್ಲಿ ಅವರು ಎಷ್ಟು ಬರೀತಾರೆ? 6 ಓಡ್ಸ್ ಬರೀತಾರೆ. ಅದರಲ್ಲಿ ಓಡ್ ಟು ನೈಟಿಂಗೇಲ್, ಓಡ್ ಆನ್ ಗ್ರೇಷನ್ ಅರ್ನ್, ಓಡ್ ಟು ಸೈಕೆ, ಓಡ್ ಟು ಆಟಮ್, ಓಡ್ ಆನ್ ಮೆಲಂಕಲಿ, ಓಡ್ ಆನ್ ಇಂಡೋಲೆನ್ಸ್. ಇವು 6 ಓಡ್ಸ್, ದ ಗ್ರೇಟ್ ಓಡ್ಸ್ ಆಫ್ 1819 ರಿಟನ್ ಬೈ ಜಾನ್ ಕೀಟ್ಸ್. ಏನ್ ಮಾಡ್ತಾರೆ ಇದರಲ್ಲಿ ಅಂದ್ರೆ, ದೇ ಆರ್ ನೋನ್ ಆಸ್ ಅ ಮಾಸ್ಟರ್ ಪೀಸಸ್ ಆಫ್ ಪೊಯಿಟ್ರಿ ಅಂತ ಕರೀತಾರೆ. ಇದು
ದೇ ಆರ್ ರಿಟರ್ನ್ ಅರೌಂಡ್ 1819 ಪೀರಿಯಡ್ ಅಲ್ಲಿ ಇದನ್ನ ಬರೀತಾರೆ. ದೇ ಎಕ್ಸ್ಪ್ಲೋರ್ ದ ಥೀಮ್ಸ್ ಆಫ್ ಬ್ಯೂಟಿ. ನೋಡಿ, ಅವು ದೇ ಎಕ್ಸ್ಪ್ಲೋರ್ ದ ಥೀಮ್ಸ್ ಆಫ್ ಬ್ಯೂಟಿ, ಹಾಗೆ ಇಮ್ಯಾಜಿನೇಷನ್, ಮಾರಲಿಟಿ ಅಂಡ್ ನೇಚರ್. ಓಡ್ ಟು ಆಟಮ್ ಅಲ್ಲಿ ಓಡ್ ಟು ನೈಟಿಂಗೇಲ್, ಗ್ರೇಷನ್ ಅರ್ಮ್ ಏನಿದೆ, ಇವನ್ನೆಲ್ಲ ನಾವು ನೇಚರ್ ಇವುಗಳಲ್ಲಿ ನೋಡ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ರಾಬರ್ಟ್ ಬ್ರೌನಿಂಗ್ ದ ಮೈ ಲಾಸ್ಟ್ ಡಚಸ್. ನಾವು ಡಿಗ್ರಿ ಟೈಮಲ್ಲಿ ಮೈ ಲಾಸ್ಟ್ ಡಚಸ್ ಓದಿದುಂಟು. It's Robert Browning is very famous for his works, especially My Last Ditches is a famous example for pastoral elegy, dramatic monologue, Pindaric ode, ballad stanza. ಯಾವ್ದಾಗತ್ತೆ? Okay. The right answer, dramatic monologue. ಏನ್ ಸರ್ ಡ್ರಾಮೆಟಿಕ್ ಮೊನೋಲಾಗ್ ಅಂತಂದ್ರೆ, ಯೂಶಲಿ ಏನಪ್ಪಾ ಅಂದ್ರೆ ಸೈಕಲಾಜಿಕಲ್ ರೆವ್ಯುಲೇಷನ್ ಮಾಡುವಂತಹ ಒಂದು ಪೀಸ್ ಆಫ್ ಪೋಯಮ್, ಅದು ಡ್ರಾಮೆಟಿಕ್ ಮೊನಲಾಗ್. ಯಾವುದು? ಮೈ ಲಾಸ್ಟ್ ಡಚಸ್. ಇಲ್ಲಿ ಡ್ಯೂಕ್ ಒಬ್ಬ ಸ್ಪೀಕರ್ ಇರ್ತಾನೆ. ಅವನು ತನ್ನ ಮೈಂಡ್ ಅಲ್ಲಿ ಬರುವಂತಹ ತನ್ನ ಸೈಕಲಾಜಿಕಲ್ ಡಿಲೆಮಾನ ರಿವೀಲ್ ಮಾಡ್ತಾ ಹೋಗ್ತಾನೆ. ಅವನು ಎದುರುಗಡೆ ಒಬ್ಬ ಲಿಸ್ನರ್ ಇರ್ತಾನೆ. ಅವನು ದ ಎಮಿಸರಿ, ಅವನ ಲಿಸ್ನರ್, ಸೈಲೆಂಟ್ ಲಿಸ್ನರ್, ಇವ್ನು ಹೇಳಿದ್ದನ್ನೆಲ್ಲ ಅವ್ನು ಹೇಳ್ತಾ ಹೋಗ್ತಾನೆ. ದ ಅನ್ಇಂಟೆನ್ಷನಲ್ ರಿವೀಲ್, ಅವನ ಆರೋಗ್ಯನ್ಸ್, ಅವನ ಜೆಲಸಿ, ಅವನ ಗಿಲ್ಟ್ ಅನ್ನ ಅವನೇನ್ ಮಾಡ್ತಾನೆ, ಸ್ಪೀಕರ್ ಡ್ಯೂಕ್ ಅವನೇನ್ ಮಾಡ್ತಾನೆ, ರಿವೀಲ್ ಮಾಡ್ತಾ ಹೋಗ್ತಾನೆ. ಈ ಲಿಸ್ನರ್ ಅದನ್ನ ಅಪ್ರಿಶಿಯೇಟ್ ಮಾಡ್ತಾನೆ. ಕೊನೆಗೆ ಅವನ ಡಾರ್ಕ್ ನೇಚರ್, ಈ ಡ್ಯೂಕ್ ತನ್ನ ರಾಣಿ ಡಚಸ್ ಅನ್ನ ಯಾಕೆ ಕೊಂದ ಅನ್ನೋದನ್ನ, ಅವನ ಜಲಸಿಯನ್ನ, ಅವನ ಗಿಲ್ಟ್ ಫೀಲಿಂಗ್ ಅನ್ನ ಈ ಮೈ ಲಾಸ್ಟ್ ಡಚಸ್ ಅಲ್ಲಿ ಹೇಳ್ತಾ ಹೋಗ್ತಾನೆ. ಇಂಥದೇ ನಾವು ಪೊಯಮ್ಸ್ ಅನ್ನ ನಾವು ನೋಡ್ಬೋದು. ಅದರಲ್ಲಿ ಟೆನಿಸನ್ಸ್ ಏನಿದೆ, ಯುಲಿಸಿಸ್ ಏನಿದೆ, ಹಾಗೆ ಬ್ರೌನಿಂಗ್ಸ್ ಪಾರ್ಫಿರಾಸ್ ಲವರ್, ಹಾಗೆ ಕ್ಲಾತ್ ಬರ್ದಿರುವಂತಹ ಡ್ಯಾಡಿ, ಬ್ರೌನಿಂಗ್ ಬರ್ದಿರುವಂತಹ ಪಾರ್ಫಿರಿಯಾಸ್ ಲವರ್, ಹಾಗೆ ಟೆನ್ನಿಸನ್ ಬರೆದಿರುವಂತಹ ಯುಲಿಸಿಸ್. ಇವೆಲ್ಲ ಟಿಪಿಕಲ್ ಎಕ್ಸಾಂಪಲ್ಸ್ ಫಾರ್ ಡ್ರಾಮೆಟಿಕ್ ಮೊನೋಲಾಗ್ಸ್ ಗೆ ಇವೆಲ್ಲ ಎಕ್ಸಾಂಪಲ್ಸ್ ಇದೆ. ಗೊತ್ತಾಯ್ತಾ? ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. T.S. Eliot's The Love Song of J. Alfred Prufrock. ಆರಂಭದಲ್ಲಿ when you go through this poem, it is very difficult to comprehend. ಇದು ಮಾಡರ್ನ್ ಪೊಯಿಟ್ರಿ ಏನಿದೆ ಅದಕ್ಕೆ ದ ಲವ್ ಸಾಂಗ್ ಆಫ್ ಜೆ ಆಲ್ಫ್ರೆಡ್ ಪ್ರಿಫರ್ಕ್ ತುಂಬಾ ಸ್ಪೆಷಲ್ ಒನ್. ಟ್ರೆಡಿಷನಲ್ ಓಡ್ ಇದೊಂದು ಎಕ್ಸಾಂಪಲ್. ಡ್ರಾಮೆಟಿಕ್ ಮಾಡರ್ನಿಸ್ಟ್, ಡ್ರಾಮೆಟಿಕ್ ಮೊನಲಾಗ್, ಪ್ಯಾಸ್ಟೋರಲ್ ಎಲಿಜಿ, ಬ್ಯಾಲೆಡ್. ಇಲ್ಲಿ ಆಲ್ಫ್ರೆಡ್ ಪ್ರಿಫರ್ಕ್ ತನ್ನ ಲವ್ ಅನ್ನು ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತಾನೆ. ಒಂದು ಹೋಟೆಲ್ ನ ಒಂದು ಬೆಂಚ್ ಅಲ್ಲಿ ಕುತ್ಕೊಂಡು ತನ್ನ ಇಮ್ಯಾಜಿನೇಷನ್ ಅನ್ನ ರಿವೀಲ್ ಮಾಡ್ತಾ ಹೋಗ್ತಾನೆ. ಇಲ್ಲಿ ರೈಟ್ ಆನ್ಸರ್ ಯಾವ್ದಾಗುತ್ತೆ? ಮಾಡರ್ನಿಸ್ಟ್ ಡ್ರಾಮೆಟಿಕ್ ಮೊನಲಾಗ್. T.S. Eliot ಬರ್ದಿರುವಂತಹ ದ ಲವ್ ಸಾಂಗ್ ಏನಿದೆ ಆಫ್ ಆಲ್ಫ್ರೆಡ್ ಪ್ರಿಫರ್ಕ್ ಇಸ್ ಎ ಡ್ರಾಮೆಟಿಕ್ ಮೊನಲಾಗ್ ಇನ್ ಮಾಡರ್ನಿಸ್ಟಿಕ್ ವ್ಯೂ ಪಾಯಿಂಟ್. ನೋಡಿ, ಇಂಥದೇ ಸಿಮಿಲರ್ ಎಕ್ಸಾಂಪಲ್ಸ್ ನಾವು ಜೇಮ್ಸ್ ಜಾಯ್ಸ್ ಯುಲಿಸಿಸ್ ಅಲ್ಲಿ ಕೂಡ ನೋಡ್ಬೋದು. ಸ್ಟ್ರೀಮ್ ಆಫ್ ಕಾನ್ಶಿಯಸ್ನೆಸ್ ಫೇಮಸ್ ಅವರು ಜೇಮ್ಸ್ ಜಾಯ್ಸ್. ಹಾಗೆ ವರ್ಜಿನಿಯಾ ವೂಲ್ಫ್ ಮಿಸ್ ಡಾಲೋವೆ, ಇದು ಇಂಟೀರಿಯರ್ ಮೊನಲಾಗ್ ಒಂದು ಎಕ್ಸಾಂಪಲ್. ಇಜ್ರಾ ಪೋನ್ ಬರೆದಿರುವಂತ ಹ್ಯೂ ಸೆಲ್ವಿಯನ್ ಮೌ ಬರ್ಲಿ, ಇದೊಂದು ಮಾಡರ್ನಿಸ್ಟ್ ಪರ್ಸೋನಾ ಇದೆ. ಇವೆಲ್ಲ ಫ್ರಾಕ್ಚರ್ಡ್ ಮೈಂಡ್ ಸೆಟ್ ಅನ್ನ ಹೇಳುವಂತಹ ಒಂದು ಪೋಯಂ. T.S. Eliot adapts the Victorian form to capture interior consciousness of modern urban life. ಹಾಗೆ ಇಲ್ಲಿ ಸ್ಪೀಕರ್ ಅಡ್ರೆಸಸ್ ಅ ಸೈಲೆಂಟ್ ಯು ಅನ್ನೋ ಅಂತ
ಅಲ್ಲಿ ಯು ಕ್ಯಾನ್ ಬಿ ಎನಿ ಒನ್, ಬಟ್ ದ ನೆರೇಟಿವ್ ಈಸ್ ಡಿಸ್ಜಾಯಿಂಟೆಡ್ ಬೈ ಇಂಟರ್ನಲ್ ಆಂಗ್ಸಿಟಿ ರಾದರ್ ದನ್ ಡೆಲಿಬ್ರೇಟ್ ಆರ್ಗ್ಯುಮೆಂಟ್. ಒಂದು ಡೆಲಿಬ್ರೇಟ್ ಆರ್ಗ್ಯುಮೆಂಟ್ ಇರಲ್ಲ, ಇಲ್ಲಿ ಐಡಿಯಾಸ್ ಏನಿರುತ್ತೆ, ಇಲ್ಲಿ ಎಕ್ಸ್ಪ್ರೆಸ್ ಮಾಡುವಂತ ವ್ಯೂಸ್ ಏನಿರುತ್ತೆ, ದೇ ಆರ್ ಡಿಸ್ಜಾಯಿಂಟೆಡ್. ಇಲ್ಲಿ ರೀಡರ್ ಅದನ್ನೆಲ್ಲ ಜಾಯಿಂಟ್ ಮಾಡ್ಕೊಂಡು ಅವನು ಕಾಂಪ್ರೆಂಡ್ ಮಾಡ್ಕೋಬೇಕಾಗತ್ತೆ. ಇವೆಲ್ಲ ಫ್ರಾಕ್ಚರ್ಡ್ ಮೈಂಡ್ ಸೆಟ್ ಅನ್ನ ತೋರಿಸುವಂತಹ ಡ್ರಾಮಾಟಿಕ್ ಮಾರಲ್ ಆರ್ಟ್ಸ್. ಈಗ ಅಲಿಗೊರಿ ಬಗ್ಗೆ ನೋಡೋಣ. ಅಲಿಗೊರಿ ಆಸ್ ಅ ಲಿಟರರಿ ಡಿವೈಸ್ ವಾಸ್ ವೈಡ್ಲಿ ಯೂಸ್ಡ್ ಇನ್ ಅಲಿಗೊರಿನ medieval and Renaissance literature, only modern science fiction, restoration comedy, modernist free verse. ಅಲಿಗೊರಿ ಅಂತಂದ್ರೆ ಒಂದು ಲಿಟರರಿ ಡಿವೈಸ್. ಇದು ಎಲ್ಲಿ ವೈಡ್ ಆಗಿ ಯೂಸ್ ಆಗಿರೋದು ಅಂತ ಕ್ವಶನ್ ಇದೆ. ಓಕೆ, ರೈಟ್ ಆನ್ಸರ್ ಮಿಡಿವಲ್ ಅಂಡ್ ರೆನೆಸೆನ್ಸ್ ಲಿಟರೇಚರ್ ಏನಿದೆ ಅದು ಒಂದು ಅಲಿಗೊರಿಗೆ ಟಿಪಿಕಲ್ ಎಕ್ಸಾಂಪಲ್ಸ್. ಅಲಿಗೊರಿ ಅಂದ್ರೇನು? ಒಂದು ಮಾರಲ್ ಆರ್ ಥಿಯೋಲಜಿಕಲ್ ಲೆಸನ್ಸ್ ಥ್ರೂ ಸಿಂಬಾಲಿಕ್ ನೆರೇಟಿವ್. ಸಿಂಬಾಲಿಕ್ ನೆರೇಟಿವ್ ಮೂಲಕ ಮಾರಲ್ ಅಥವಾ ಥಿಯೋಲಜಿಕಲ್ ಲೆಸನ್ಸ್ ನ ಟೀಚ್ ಮಾಡುವಂತಹ ಪೀಸ್ ಆಫ್ ವರ್ಕ್ಸ್ ಅಂತ ನಾವು ಕರಿಬಹುದು. ಇಲ್ಲಿ ಎಕ್ಸಾಂಪಲ್ಸ್ ಪೈಯರ್ಸ್ ಫ್ಲೋಮನ್, ಇದೊಂದು ಮಿಡಿವಲ್ ಮಾರಲ್ ವಿಷನ್ ಇದೆ. ಹಾಗೆ ಎವ್ರಿ ಮ್ಯಾನ್ 15th ಸೆಂಚುರಿ ಮಾರಲಿಟಿ ಪ್ಲೇ ಎವ್ರಿ ಮ್ಯಾನ್ ಏನಿದೆ ಅದು ಕೂಡ ಒಂದು ಎಕ್ಸಾಂಪಲ್. ಹಾಗೆ ಪರ್ಲ್ ಬರ್ದಿರುವಂತ ಥಿಯೋಲಜಿಕಲ್ ಡ್ರೀಮ್ ವಿಷನ್ ಏನಿದೆ, ಪರ್ಲ್ ಬರ್ದಿರುವಂತ ಈ ವರ್ಕ್ಸ್, ಇವೆಲ್ಲ ನಾವು ಅಲಿಗರಿ ವರ್ಕ್ ಅಂತ ಹೇಳ್ಬೋದು. ನೋಡಿ, ಯೂಶಲಿ ಏನಾಗುತ್ತೆ, ಲಿಟರರಿ ಸರ್ಫೇಸ್ ಮೇಲೆ ಏನನ್ಸುತ್ತೆ, ಕ್ಯಾರೆಕ್ಟರ್ಸ್ ಅಲ್ಲಿ ಬರುವಂತ ಈವೆಂಟ್ಸ್ ಅವರ ಫಿಸಿಕಲ್ ಜರ್ನೀಸ್ ಅನ್ನ ಹೇಳ್ತಾ ಇದ್ರೆ, ಹಿಡನ್ ಒಳಗಡೆ ನಾವು ನೋಡ್ಬೋದು ಅವರ ವರ್ಚ್ಯೂಸ್, ವೈಸಸ್ ಮತ್ತು ಥಿಯೋಲಜಿಕಲ್ ಲೆಸನ್ಸ್ ಅನ್ನ, ಸ್ಪಿರಿಚುವಲ್ ಸ್ಟೇಟ್ಸ್ ಆಫ್ ಮೈಂಡ್ ಅನ್ನ ಇವೆ ಎಕ್ಸ್ಪ್ರೆಸ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್, ಡಾಂಟೇಸ್ ಡಿವೈನ್ ಕಾಮಿಡಿ ಏನಿದೆ, ಇದೊಂದು ಎಕ್ಸಾಂಪಲ್ ಫಾರ್ ಡಾಂಟೇಸ್ ಡಿವೈನ್ ಕಾಮಿಡಿ. ಯಾವುದಕ್ಕೆ ಎಕ್ಸಾಂಪಲ್ ಇದೆ? ಎಸ್, ಇದೊಂದು ರಿಲಿಜಿಯಸ್ ಅಂಡ್ ಮಾರಲ್ ಅಲಿಗರಿ ಅಂತ ಕರಿಬಹುದು. ರಿಲಿಜಿಯಸ್ ಇನ್ನೇನಾಗುತ್ತೆ, ಡಾಂಟೆ ಏನ್ ಮಾಡ್ತಾನೆ, ಹಿ ಮೇಕ್ಸ್ ಅ ಜರ್ನಿ ಥ್ರೂ ಹೆಲ್, ನರಕದ ಮೂಲಕ ಅವನೇನ್ ಮಾಡ್ತಾನೆ, ಅವನ ಜರ್ನಿ ಮಾಡ್ತಾನೆ. ಅಂಡ್ ದೆನ್ ಪ್ಯೂರಿಗಟರಿ ಮೂಲಕ, ಅಂಡ್ ಲೇಟ್ ಅಂಡ್ ಅಟ್ ದ ಎಂಡ್ ಪ್ಯಾರಡೈಸ್ ಮೂಲಕ ಅವನು ಜರ್ನಿ ಮಾಡ್ತಾನೆ. ಅವನು ಹೇಗೆ 3 ಸೆಕ್ಷನ್ಸ್ ಅಲ್ಲಿ ಏನ್ ಜರ್ನಿ ಮಾಡ್ತಾನೆ ಅದನ್ನ ನಾವು ಈ ಡಿವೈನ್ ಕಾಮಿಡಿಯಲ್ಲಿ ನಾವು ನೋಡ್ಬೋದು. ಇಟ್ಸ್ ಅ ಸಿಂಬೋಲಿಕ್ ವರ್ಕ್ ಅಂತ ಹೇಳ್ಬೋದು. ಇಲ್ಲಿ ಬರುವಂತ ಕ್ಯಾರೆಕ್ಟರ್ಸ್ ದೇ ಪ್ರೆಸೆಂಟ್ ಹಿಸ್ಟೋರಿಕಲ್, ಮಿಥಾಲಜಿಕಲ್ ಅಂಡ್ ಥಿಯೋಲಜಿಕಲ್ ಫಿಗರ್ಸ್ ಆಗಿರುತ್ತೆ. ದ ವರ್ಕ್ ರೆಪ್ರೆಸೆಂಟ್ ಸಿನ್, ರಿಡೆಂಪ್ಷನ್. ಯೂಶಲಿ ರಿಡೆಂಪ್ಷನ್ ಅನ್ನ ಕ್ರಿಶ್ಚಿಯಾನಿಟಿಯಲ್ಲಿ ತುಂಬಾನೇ ಏನ್ ಮಾಡ್ತಾರೆ, ಫೋಕಸ್ ಮಾಡ್ತಾರೆ. ಹಾಗೆ ಡಿವೈನ್ ಜಸ್ಟಿಸ್ ಏನಿದೆ, ಈ ಮೂರುಗಳ ಮೇಲೆ ಈ ಡಿವೈನ್ ಕಾಮಿಡಿ ಏನಿದೆ, ಈ ಪೀಸ್ ಆಫ್ ವರ್ಕ್ ಡಿಪೆಂಡ್ ಆಗುತ್ತೆ. ಇದೊಂದು ಕ್ರಿಶ್ಚಿಯನ್ ಅಲಿಗರಿ. ಡಿವೈನ್ ಕಾಮಿಡಿ ಏನಿದೆ ಇದೊಂದು ಕ್ರಿಶ್ಚಿಯನ್ ಅಲಿಗರಿ, ರಿಲಿಜಿಯಸ್ ಅಂಡ್ ಕ್ರಿಶ್ಚಿಯನ್ ಅಲಿಗರಿ ಅಂತ ಹೇಳ್ಬೋದು. ನೋಡ್ಬೋದು ನೀವು. ಹೆಲ್ ಅಂದ್ರೆ ಸಿನ್ ಅಂಡ್ ಪನಿಷ್ಮೆಂಟ್, ಪ್ಯೂರಿಗಟರಿ ರಿಡೆಂಪ್ಷನ್ ಅಂಡ್ ಪೆನಾನ್ಸ್. ಹಾಗೆ ಪ್ಯಾರಡೈಸ್ ಡಿವೈನ್ ಜಸ್ಟಿಸ್ ಅಂಡ್ ಗ್ರೇಸ್. ಹೀಗೆ ಹಿ ಮೇಕ್ಸ್ ಅ ಜರ್ನಿ, ಅವನ ಜರ್ನಿಯನ್ನ ನಾವು ಡಿವೈನ್ ಕಾಮಿಡಿಯಲ್ಲಿ ನೋಡ್ಬೋದು. ಇದು ಸಿಮಿಲರ್ ವರ್ಕ್ ಏನಿದೆ, ಬಾನಿಯನ್ಸ್ ಪಿಲಿಗ್ರಿಮ್ಸ್ ಪ್ರೋಗ್ರೆಸ್ ಕೂಡ ಜರ್ನಿ ಟುವರ್ಡ್ಸ್ ಸಾಲ್ವೇಷನ್. ಹಾಗೆ ಸ್ಪೆನ್ಸರ್ದು ಫೇರಿ ಕ್ವೀನ್ ಏನಿದೆ ಇದೆ ಪ್ರೊಟೆಸ್ಟೆಂಟ್ ವರ್ಚ್ಯೂ ಬಗ್ಗೆ ಮಾತಾಡುತ್ತೆ. ಮಿಲ್ಟನ್ಸ್ ಪ್ಯಾರಡೈಸ್ ಲಾಸ್ಟ್ ಏನಿದೆ, ಜಸ್ಟಿಫೈಯಿಂಗ್ ದ ವೇಸ್ ಆಫ್ ಗಾಡ್. ಇವುಗಳು ಈ 3 ಕೂಡ ಸಿಮಿಲರ್ ಅಲಿಗರೀಸ್ ಅಂತ ಹೇಳ್ಬೋದು. ಮಿಲ್ಟನ್ಸ್ ಪ್ಯಾರಡೈಸ್ ಲಾಸ್ಟ್, ಸ್ಪೆನ್ಸರ್ ದ ಫೇರಿ ಕ್ವೀನ್, ಬನಿಯನ್ಸ್ ಪಿಲಿಗ್ರಿಮ್ಸ್ ಪ್ರೋಗ್ರೆಸ್ ಏನಿದೆ, ಇವೆಲ್ಲ ಸಿಮಿಲರ್ ಅಲಿಗರೀಸ್ ಅಂತ ನಾವು ಇವುಗಳನ್ನ ಕರಿಬಹುದು. ರೈಟ್. ಡಾಂಟೆ ಡಿವೈನ್ ಕಾಮಿಡಿ ಕೂಡ ಒಂದು ಅಲಿಗರಿ, ನಾನು ಈಗಾಗಲೇ ಹೇಳಿದ್ದೀನಿ. ನೆಕ್ಸ್ಟ್ ಹೋಗೋಣ. ಜಾರ್ಜ್ ಆರ್ವೆಲ್ಸ್ ಅನಿಮಲ್ ಫಾರ್ಮ್ ಕೇಳಿದ್ದೀರಾ. ಇದನ್ನ ಮಾಡರ್ನ್ ಅಲಿಗರಿ ಆಫ್ ವಾಟ್?
medieval chivalry, Russian revolution of Stalinism, ancient Greek philosophy, romantic idealism. ಇದು ಇಲ್ಲಿ ರೈಟ್ ಆನ್ಸರ್ ಏನಾಗುತ್ತೆ ಸ್ನೇಹಿತರೆ, ರಷ್ಯನ್ ರೆವಲ್ಯೂಷನ್ ಸ್ಟಾಲಿನಿಸಂ ಆಗುತ್ತೆ. ಯೂಶಲಿ ಅನಿಮಲ್ ಫಾರ್ಮ್ ಅಲ್ಲಿ ನಾವು ನೋಡ್ಬೋದು, ಅಲ್ಲಿ ಬರುವಂತಹ ಫಾರ್ಮ್ ಅಂದ್ರೆ ರಷ್ಯನ್ ಎಂಪೈರ್ USSR ಅಂತ ಗೊತ್ತಾಗುತ್ತೆ. ಅಲ್ಲಿ ಪಿಗ್ಸ್ ಅಂತ ಅಂದ್ರೆ ಬೋಲ್ಶಿವಿಕ್ ಲೀಡರ್ಸ್ ಅಂತ ನಮಗೆ ರಿಯಲೈಸ್ ಆಗುತ್ತೆ. ಟ್ರಾನ್ಸ್ಫಾರ್ಮೇಶನ್ ಅಂತಂದ್ರೆ ಕರಪ್ಷನ್ ಆಫ್ ರೆವಲ್ಯೂಷನರಿ ಐಡಿಯಲ್ಸ್. ಇದು ಮಾಡರ್ನ್ ಅಲಿಗರಿ, ವಿ ಕ್ಯಾನ್ ಸಿ ದ ಶಿಫ್ಟ್. Modern allegory shifts from religious instruction to political critique ಆಗಿ exposing mechanics of totalitarianism. ಈ ಟೋಟಲಿಟೇರಿಯನಿಸಂ ಬಗ್ಗೆ ನಾವು ತೋರಿಸುವಂತಹ ಒಂದು ವರ್ಕ್ ಅನಿಮಲ್ ಫಾರ್ಮ್. ಸಿಮಿಲರ್ ವರ್ಕ್ಸ್ ನೋಡಿದ್ರೆ ಗೋಲ್ಡಿಂಗ್ ಬರ್ದಿರುವಂತ ಲಾರ್ಡ್ ಆಫ್ ದ ಫ್ಲೈಸ್, ಇದೊಂದು ಹ್ಯೂಮನ್ ಸ್ಯಾವೇಜರಿ ಬಗ್ಗೆ ಇರುವಂತಹ ಒಂದು ವರ್ಕ್, ಗೋಲ್ಡಿಂಗ್ ಬರ್ದಿರುವಂತದ್ದು. ಮಿಲ್ಲರ್ ಬರ್ದಿರುವಂತಹ ಕ್ರೂಸಿಬಲ್, ಇದನ್ನ ಮ್ಯಾಕರ್ಥಿಸಮ್ ಮಾಸ್ಕ್ಡ್ ವಿತ್ ಆಸ್ ವಿಚ್ ಟ್ರಯಲ್ಸ್, ಮಿಲ್ಲರ್ ಬರ್ದಿರುವಂತ ಕ್ರೂಸಿಬಲ್. ಹಾಗೆ ಕೆಮಸ್ ಬರ್ದಿರುವಂತ ಪ್ಲೇಗ್, ದ ಪ್ಲೇಗ್ ಏನಿದೆ ಇದೊಂದು ಫ್ಯಾಸಿಸಿಸಂ ಬಗ್ಗೆ ಬರ್ದಿರುವಂತಹ ಒಂದು ವರ್ಕ್. ಇವೆಲ್ಲ ಮಾಡರ್ನ್ ಕ್ರಿಟಿಕ್ಸ್, ಪೊಲಿಟಿಕಲ್ ಏನಿದೆ ವರ್ಲ್ಡ್ ನ ಕ್ರಿಟಿಸೈಸ್ ಮಾಡಿ ಬರ್ದಿರುವಂತ ವರ್ಕ್ಗಳು. ಸಿಮಿಲರ್ ಟು ಈ ಅನಿಮಲ್ ಫಾರ್ಮ್ ಏನಿದೆ, ಅನಿಮಲ್ ಫಾರ್ಮ್ ಗೆ ಸಿಮಿಲರ್ ವರ್ಕ್ ಇದಾಗಿದೆ. ಇದನ್ನು ಜಾರ್ಜ್ ಆರ್ವೆಲ್ ಬರ್ದಿದ್ದಾರೆ. ಗೋಲ್ಡಿಂಗ್ ಬರ್ದಿರುವಂತ ವರ್ಕ್ ಯಾವುದು, ದ ಲಾರ್ಡ್ ಫ್ಲೈಸ್. ಸಿಮಿಲರ್ ವರ್ಕ್ಸ್ ಮಿಲ್ಲರ್, ಕ್ರೂಸಿಬಲ್. ಕೇಮಸ್ ಬರ್ದಿರುವಂತ ದ ಪ್ಲೇಗ್. ಬ್ಲಾಂಕ್ ವರ್ಸ್ ಅಂತ ನಿಮಗೆ ಗೊತ್ತಿದೆ, ಇದೊಂದು ಮಾಡರ್ನ್ ವರ್ಕ್. ಇಂಟ್ರೊಡ್ಯೂಸ್ಡ್ ಇಂಟು ಇಂಗ್ಲಿಷ್ ಪೊಯೆಟ್ರಿಲಿ ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ಯಾರು, ಚಾಸರ್, ಅರ್ಲ್ ಆಫ್ ಸರ್ರೆ ಅಥವಾ ಹೆನ್ರಿ ಹಾವರ್ಡ್, ಅಲೆಕ್ಸಾಂಡರ್ ಪೋಪ್, ವಿಲಿಯಂ ವರ್ಡ್ಸ್ವರ್ತ್. ಬ್ಲಾಂಕ್ ವರ್ಸ್ ಅನ್ನ ಯಾರು ಫೇಮಸ್ ಮಾಡ್ತಾರೆ, ಇಂಟ್ರೊಡ್ಯೂಸ್ ಮಾಡಿದವರು ಯಾರು ಇಂಟು ಇಂಗ್ಲಿಷ್ ಪೊಯೆಟ್ರಿ? ಬ್ಲಾಂಕ್ ವರ್ಸಿಗೆ ಪೋಪ್ ಬಿಟ್ರೆ ಮತ್ತೆ ಯಾರು ಅಂತ ನಿಮ್ಗೆ ಅನ್ಸುತ್ತೆ? ರೈಟ್ ಆನ್ಸರ್ ದ ಅರ್ಲ್ ಆಫ್ ಸರ್ರೆ, ಅವರು ಇದನ್ನ ಮಾಡ್ತಾರೆ. ಇದೊಂದು ಮೆಟ್ರಿಕಲ್ ಮೆಟಾಫರ್ ಇದೆ, ಮೆಟ್ರಿಕಲ್ ಮೆಟಾಫರ್. ಇಲ್ಲಿ ಡಾ ಡಮ್ ಡಾ ಡಮ್ ಡಾ ಡಮ್ ಡಾ ಡಮ್ ಅಂದ್ರೆ ಸ್ಟ್ರೆಸ್ಡ್, ಒಂದು ಅನ್ಸ್ಟ್ರೆಸ್ಡ್, ಒಂದು ಅನ್ಸ್ಟ್ರೆಸ್ಡ್, ಒಂದು ಸ್ಟ್ರೆಸ್ಡ್, ಈ ರೀತಿ ಡಾ ಡಮ್ ಡಾ ಡಮ್ ಡಾ ಡಮ್ ಒಂದು ಇರುತ್ತೆ. ಬ್ಲಾಂಕ್ ವರ್ಸ್ ಇಸ್ ಅನ್ರೈಮ್ಡ್ ಅಯಾಂಬಿಕ್ ಪೆಂಟಾಮೀಟರ್. ಇದೊಂದು ಅಯಾಂಬಿಕ್ ಪೆಂಟಾಮೀಟರ್. ಇದನ್ನ 1440s ಅಲ್ಲಿ ಸರ್ರೆ, ದ ಅರ್ಲ್ ಆಫ್ ಸರ್ರೆ ಅಥವಾ ಹೆನ್ರಿ ಹಾವರ್ಡ್ ಅವರು ಥ್ರೂ ವೆನ್ ಹಿ ಟ್ರಾನ್ಸ್ಲೇಟೆಡ್ ವರ್ಜಿಲ್ಸ್ ಏನಿಯಡ್ ಅನ್ನ ಟ್ರಾನ್ಸ್ಲೇಟ್ ಮಾಡ್ತಾನೆ ಇಂಗ್ಲಿಷ್ಗೆ. ಆ ಟೈಮ್ ಅಲ್ಲಿ ಇಂಗ್ಲಿಷ್ ಅಲ್ಲಿ ಅದನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸಿಮಿಲರ್ ನೀವು ಮೆಟ್ರಿಕ್ ಈ ಫಾರ್ಮ್ ಅನ್ನ ಅಯಾಂಬಿಕ್ ಪೆಂಟಾಮೀಟರ್ ನ ನಾವು ಅನ್ರೈಮ್ಡ್ ಅಯಾಂಬಿಕ್ ಪೆಂಟಾಮೀಟರ್ ನ ನಾವು ಮಿಲ್ಟನ್ಸ್ ಪ್ಯಾಡೇಜ್ ಲಾಸ್ಟ್ ಅಲ್ಲಿ, ಹಾಗೆ ವರ್ಡ್ಸ್ವರ್ತ್ ದ ಪ್ರಿಲ್ಯೂಡ್ ಅಲ್ಲಿ, ಟೆನ್ನಿಸನ್ಸ್ ಯುಲಿಸಿಸ್ ಅಲ್ಲಿ ನೋಡಬಹುದು. ಇದನ್ನು ಈ ಟೆನ್ನಿಸನ್ಸ್ ಯುಲಿಸಿಸ್ ಏನಿದೆ ವಿಕ್ಟೋರಿಯನ್ ಬ್ಲಾಂಕ್ ವರ್ಸ್ ಗೆ ಎಕ್ಸಾಂಪಲ್ ಆದ್ರೆ, ಪ್ರಿಲ್ಯೂಡ್ ಏನಿದೆ ರೊಮ್ಯಾಂಟಿಕ್ ಬ್ಲಾಂಕ್ ವರ್ಸ್ ಗೆ ಎಕ್ಸಾಂಪಲ್ ಆಗುತ್ತೆ. ಹಾಗೆ ನಾವು ಪ್ಯಾಡೇಜ್ ಲಾಸ್ಟ್ ನ ದ ಪಿನಾಕಲ್ ಆಫ್ ನಾನ್ ಡ್ರಾಮ್ಯಾಟಿಕ್ ಬ್ಲಾಂಕ್ ವರ್ಸ್ ಅಂತ ನಾವು ಕರಿತೀವಿ. ಇವೆಲ್ಲ ಸಮ್ ಎಕ್ಸಾಂಪಲ್ಸ್. ಬ್ಲಾಂಕ್ ವರ್ಸ್ ಬಿಕೇಮ್ ದ ಸ್ಟ್ಯಾಂಡರ್ಡ್ ವರ್ಸ್ ಫಾರ್ಮ್ ಫಾರ್ ಇಂಗ್ಲಿಷ್ ಡ್ರಾಮಾ ಇನ್. ಬ್ಲಾಂಕ್ ವರ್ಸ್ ಏನಾಗುತ್ತೆ, ಇದೊಂದು ಸ್ಟ್ಯಾಂಡರ್ಡ್ ವರ್ಸ್ ಫಾರ್ಮ್ ಆಗುತ್ತೆ ಆಫ್ ಇಂಗ್ಲಿಷ್ ಡ್ರಾಮಾ. ಇನ್ ವಿಚ್ ವರ್ಕ್ಸ್? ಮಿಡಿವಲ್ ಪೀರಿಯಡ್ ಅಲ್ಲಿ, ಎಲಿಜಬೆಥನ್ ಅಂಡ್ ಜಾಕೋಬಿನ್ ಪೀರಿಯಡ್ಸ್ ಅಲ್ಲಿ, ರೆಸ್ಟೋರೇಷನ್ ಪೀರಿಯಡ್ ಅಲ್ಲಿ, ವಿಕ್ಟೋರಿಯನ್ ಪೀರಿಯಡ್ ಅಲ್ಲಿ. ಬ್ಲಾಂಕ್ ವರ್ಸ್ ಇದನ್ನ ನಾವು ಡ್ರಾಮಾಸ್ ಅಲ್ಲಿ ನೋಡ್ತೀವಿ. ಆ ಡ್ರಾಮಾದ ಪೀಕ್ ಟೈಮ್ ಅಲ್ಲಿ ನಾವು ನೋಡ್ತೀವಿ. ಯಾವ್ದಿಲ್ಲ ಆನ್ಸರ್ ಆಗ್ಬೋದು. Right. Shakespeare mastered. Shakespeare used this blank verse in his dramas. Dramas ಅಲ್ಲಿ ತುಂಬಾನೇ ಬಳಸ್ತಾನೆ. ಅದ್ರಲ್ಲೂ ಕೂಡ ಮಾರ್ಲೋ ಮತ್ತೆ ಶೇಕ್ಸ್ಪಿಯರ್ ರೋಟ್
ದೇರ್ ಪ್ಲೇ ಡ್ರಾಮಾಸ್ ಇನ್ ಬ್ಲಾಂಕ್ ವರ್ಸ್ ಅಲ್ಲಿ ಅವರು ಬರೀತಾ ಹೋಗ್ತಾರೆ, ಶೇಕ್ಸ್ಪಿಯರ್ ಮತ್ತೆ ಇವರು. ಬ್ಲಾಂಕ್ ವರ್ಸ್ ಬಿಕೇಮ್ ದ ಅಬ್ಸಲ್ಯೂಟ್ ಸ್ಟ್ಯಾಂಡರ್ಡ್ ಫಾರ್ ದ ಸ್ಟೇಜ್ ಬಿಕಾಸ್ ಇಟ್ ಇಸ್ ಕ್ಲೋಸ್ಲಿ ಮಿಮಿಕ್ಸ್ ದ ನ್ಯಾಚುರಲ್ ರಿದಮ್ ಆಫ್ ಇಂಗ್ಲಿಷ್ ಸ್ಪೀಚ್. ಇಂಗ್ಲಿಷ್ ಸ್ಪೀಚ್ ಏನಿದೆ ಅದನ್ನ ಮಿಮಿಕ್ ಮಾಡುವಂತಹ ಒಂದು ಕ್ಯಾರೆಕ್ಟರಿಸ್ಟಿಕ್ ಈ ಬ್ಲಾಂಕ್ ವರ್ಸ್ ಅಲ್ಲಿ ಇರುತ್ತೆ. ಹಾಗಾಗಿ ಇದನ್ನ ಎಕ್ಸ್ಟೆನ್ಸಿವ್ ಯೂಸ್ ಮಾಡ್ತಾರೆ. ಅದರಲ್ಲೂ ಕೂಡ ಮಾರ್ಲೋ ಬರೆದಿರುವಂತಹ ಡಾಕ್ಟರ್ ಫೋಸ್ಟರ್ಸ್ ಅದನ್ನ ಮಾರ್ಲೋಸ್ ಮೈಟಿ ಲೈನ್ ಅಂತ ಅದನ್ನ ಬಳಸ್ತಾರೆ. ಹಾಗೆ ಶೇಕ್ಸ್ಪಿಯರ್ ಹ್ಯಾಮ್ಲೆಟ್ ಅಲ್ಲಿ ಡ್ರಾಮಾಟಿಕ್ ವರ್ಸ್ ಅಲ್ಲಿ ಮಾಸ್ಟ್ರಿ ಆಫ್ ಡ್ರಾಮಾಟಿಕ್ ವರ್ಸ್ ಅಂತ ಶೇಕ್ಸ್ಪಿಯರ್ಸ್ ಹ್ಯಾಮ್ಲೆಟ್ ಅನ್ನ ಕರಿತೀವಿ. ಹಾಗೆ ವೆಬ್ಸ್ಟರ್ ಬರೆದಿರುವಂತ ದ ಡಚಸ್ ಆಫ್ ಮಾಲ್ಫಿ ಜೊಕೊಬೆನ್ ಟ್ರಾಜಿಡಿ ಇಲ್ಲಿ ಕೂಡ ವಿ ಕ್ಯಾನ್ ಸಿ ಎಕ್ಸ್ಟೆನ್ಸಿವ್ ಯೂಸ್ ಆಫ್ ಬ್ಲಾಂಕ್ ವರ್ಸ್ ಅನ್ನ ನಾವು ನೋಡ್ಬೋದು. ಈ ಇದು ಏನ್ ತರುತ್ತೆ ಅಂದ್ರೆ ಕಾನ್ವರ್ಸೇಷನಲ್ ನ್ಯಾಚುರಲಿಸಮ್ ಅನ್ನ ಇಟ್ ಬ್ರಿಂಗ್ಸ್, ಹಾಗೆ ಟ್ರಾಜಿಕ್ ಡಿಗ್ನಿಟಿನ ಕೂಡ ಡೆವಲಪ್ ಮಾಡುತ್ತೆ. ಇದು ಬ್ಲಾಂಕ್ ವರ್ಸ್ ವಿನ್ ದೀಸ್ ಪ್ಲೇ ರೈಟ್ಸ್ ಯೂಸ್ಡ್ ದಿಸ್ ಬ್ಲಾಂಕ್ ವರ್ಸ್ ಯೂಸ್ ಮಾಡೋದ್ರ ಮೂಲಕ ದೇ ಬ್ರಾಟ್ ಟ್ರಾಜಿಕ್ ಡಿಗ್ನಿಟಿಯನ್ನ ಮತ್ತೆ ನ್ಯಾಚುರಲಿಸಮ್ ನ ದೇ ಬ್ರಾಟ್ ಇಂಟು ಇಂಗ್ಲಿಷ್ ಡ್ರಾಮಾದಲ್ಲಿ ತಗೊಂಡ್ಬರ್ತಾರೆ. ಓಕೆ, ಮತ್ತೆ ನಾವು ಮುಂದಿನ ಕ್ಲಾಸ್ ಅಲ್ಲಿ ಇನ್ನು ಡಿಟೇಲ್ ಆಗಿ ತಿಳಿತಾ ಹೋಗೋಣ. ಒಂದು ಕ್ವಶನ್ ಅನ್ನ ನಾನು ನಿಮಗೆ ಪೋಸ್ಟ್ ಮಾಡ್ತೀನಿ. ಜಾನ್ ಮಿಲ್ಟನ್ಸ್ ಪ್ಯಾರಡೈಸ್ ಲಾಸ್ಟ್ ಈಸ್ ರಿಟರ್ನ್ ಇನ್ ರೈಮ್ಡ್ couplets, ಬ್ಲಾಂಕ್ ವರ್ಸ್, ಬ್ಯಾಲೆಡ್ ಸ್ಟ್ಯಾಂಜರ್ಸ್, ಫ್ರೀ ವರ್ಸ್. ಆನ್ಸರ್ ಮಾಡಿ. ಥ್ಯಾಂಕ್ ಯು.